ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಮುಂಬೈ ಹೋಗೋಂತಹ ಶರ್ಮಾ ಟ್ರಾವೆಲ್ಸ್ನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಮಲ್ಟಿ ಎಕ್ಸೆಲ್ ವೋಲ್ವೋ AC ಸ್ಲೀಪರ್ ಬಸ್ಸು. ನೀವು ಇಲ್ಲಿ ಬಸ್ನ ನೋಡ್ಬೋದು. ಔಟ್ಸೈಡ್ ಲುಕ್ ನೋಡಿ ಹೇಗಿದೆ. ಅವ್ರು ಇನ್ನೇನು ಬ್ಯಾಂಗ್ಳೂರಿಂದ ಹೊರಡ್ತಾರೆ ಮುಂಬೈ ಸೈಡು. ಸೊ ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಫೆಸಿಲಿಟೀಸ್ ಬಗ್ಗೆ, ರೂಟಿಂಗ್ ಬಗ್ಗೆ, ಹಾಗೆಯೇ ಏನೇನು ಚಾರ್ಜಸ್ ಇರುತ್ತೆ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಸೊ ನಾನಿವಾಗ ಡ್ರೈವರ್ನ ಮಾತಾಡಿಸ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಗಾಡಿ ಹೇಗಿದೆ. ಇದು ಇನ್ಸೈಡ್ ಇಂಟೀರಿಯರ್ಸ್ ನೋಡಿ ಹೇಗಿದೆ. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಅದು ಶರ್ಮಾ ಟ್ರಾವೆಲ್ಸ್ ಅವ್ರದ್ದು ಮುಂಬೈ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಸೊ ನಾನು ಇವಾಗ ಡ್ರೈವರ್ನ ಮಾತಾಡಿಸ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಅಹಮದ್. ಯಾವ ಸರ್ ನಿಮ್ಮದು? ಸರ್ ನಮ್ಮ ತುಮಕೂರು. ತುಮಕೂರು, ಹೌದು. ಸೊ ಎಷ್ಟು ವರ್ಷ ಆಯ್ತು ಸರ್ ಎಕ್ಸ್ಪೀರಿಯನ್ಸು? ಸರ್ ಇಲ್ಲಿ ಬಂದು ಶರ್ಮಾದಲ್ಲಿ ಬಂದು 19 ವರ್ಷ 20 ವರ್ಷ ಆಗ್ತೈತೆ. ಓಕೆ. ಮೊದಲೇ ಜಬಾರಲ್ಲಿದೆ. ಓಕೆ ಓಕೆ. ಜಬ್ಬಾರ್ ಟೋಟಲ್ ಎಷ್ಟು ವರ್ಷ ಆಯ್ತು ಎಕ್ಸ್ಪೀರಿಯನ್ಸ್ ಸರ್? ನಂದು 30 ವರ್ಷ ಎಕ್ಸ್ಪೀರಿಯನ್ಸ್. 30 ವರ್ಷ. ಓಕೆ ಸರ್. ಸರ್ ಹೇಗೆ ಈ ಫೀಲ್ಡಿಗೆ ಬಂದ್ರಿ ಸರ್ ಟ್ರಾವೆಲ್ಸ್ಗೆ? ನಾನು ಟ್ರಾವೆಲ್ಸ್ಗೆ ಬಂದು ಮೊದಲೇ ಕ್ಲೀನರ್ ಕೆಲಸಕ್ಕೆ ಬಂದೆ. ಓಕೆ. ಆಮೇಲೆ ಡ್ರೈವರ್ ಆಗಿ ಓಕೆ. ಇದು ಮಾಡ್ತಾ ಇದ್ದೀನಿ. ಓಕೆ ಓಕೆ. ನಾವು ಮಾರಕ್ 3 ಮಲ್ಟಿ ಇದು 11 ಎಲ್ಲ ಓಡಿಸಿದ್ವಿ. ಎಲ್ಲ ಓಡಿಸಿದ್ದೀರಾ? ಎಲ್ಲ ಓಡಿಸಿದ್ವಿ. ಓಕೆ ಸರ್. ಹೇಗನ್ಸುತ್ತೆ ಸರ್ ಮುಂಚೆಗೂ ಇವಾಗಿನ ಬಸ್ಸಿನ ಫೆಸಿಲಿಟೀಸ್ಗೂ ಹೇಗನ್ಸುತ್ತೆ? ಫೆಸಿಲಿಟಿ ಚೆನ್ನಾಗಿತ್ತೆ, ಏನು ಅದ್ರಲ್ಲಿ ಏನು ಇಲ್ಲ. ಓಕೆ. ಎಲ್ಲ ಪ್ಯಾಸೆಂಜರ್ಗೆ ಮೊದಲೇ ಗಾಡಿಗಿಂತ ಈಗ ಚೆನ್ನಾಗಿತ್ತೆ, ಅನುಕೂಲ ಐತೆ. ಹೊಸ ಗಾಡಿಗಳು, ಹೊಸ ಗಾಡಿಗಳು, ಸಸ್ಪೆನ್ಷನ್ ಓಕೆ. ಜಾಸ್ತಿ. ಮೊದಲೇ ಗಾಡಿ ಅಂದ್ರೆ ಅದು ಸ್ಪ್ರಿಂಗ್ ಕಟ್ಟೆ ಗಾಡಿ ಇತ್ತು. ಓಕೆ. ಅದು ಪ್ಯಾಸೆಂಜರ್ಗೆ ಕೂತ್ಕೊಳಕ್ ಆಗ್ತಿರ್ಲಿಲ್ಲ. ಓಕೆ. ಎತ್ ಕುಕ್ಕದು ಹಿಂದೆ ಮಾಡೋದು ಎಲ್ಲ ಸಸ್ಪೆನ್ಷನ್. ಗಾಡಿ ಒಳ್ಳೆ ಸೂಪರ್ ಐತೆ ಗಾಡಿ. ಓಕೆ ಸರ್. ಈಗ ನೀವು ಮುಂಬೈ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಸರ್, ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀರಾ ಸರ್ ಇಲ್ಲಿಂದ? ಸರ್ ಇಲ್ಲಿಂದ ನಾವು ಹೋಗ್ತೀವಿ 1 ಗಂಟೆ ಬಿಡ್ತೀವಿ ಕ್ಲಾಸ್ಪಾಳ್ಯ. ಓಕೆ. ಎಲ್ಲ ಪಿಕಪ್ ಮಾಡ್ಕೊಂಡು 2:30 ಊಟಕ್ಕೆ ಬಿಡ್ತೀವಿ. ಓಕೆ. ಊಟ ಮಾಡ್ಕೊಂಡು ದಾವಸ್ಪೇಟೆ ತವ ಬಿಟ್ರೆ ಹರಿಹರ ತವ ಟೀ ಬ್ರೇಕ್ ಕೊಡ್ತೀವಿ. ಓಕೆ. ಹರಿಹರ ಹತ್ರ. ಹರಿಹರ. ಓಕೆ. ಆಮೇಲೆ ಹರಿಹರ ಆದ್ಮೇಲೆ ಬೆಳಗಾಂ ಬಿಟ್ಮೇಲೆ ಊಟಕ್ಕೆ ನೈಟ್ ಊಟ. ತಿರ್ಗಾ ಬೆಳಿಗ್ಗೆ ವಾಶ್ರೂಮ್ಗೆ ಶಿವಾಪುರಲ್ಲಿ ಬಿಡ್ತೀವಿ ಪುನಃ. ಎಷ್ಟು ಅವರ್ ಜರ್ನಿ ಸರ್ ಇಲ್ಲಿಂದ? ಸರ್ ನಮ್ದು 16 ರಿಂದ 17 ಅವರ್ ಆಗುತ್ತೆ. 17 ಅವರ್ ಆಗುತ್ತೆ. ಹೌದು. ಓಕೆ. ಮತ್ತೆ ರೂಟಿಂಗ್ ಅಂದ್ರೆ ಪಿಕಪ್ ಎಲ್ಲ ಇಲ್ಲೇ ಇರುತ್ತೆ ಸರ್ ಅಥವಾ ಮಿಡ್ಲೆಲ್ಲ? ಇಲ್ಲ ಮಿಡ್ಲೆಲ್ಲ ಇಲ್ಲ, ಕಲಾಸ್ಪಳ ಪಿಕಪ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್, ಆಮೇಲೆ ಮೆಜೆಸ್ಟಿಕ್ ಎಲ್ಲ ಇಲ್ಲಿ ಪಿಕಪ್ ಮಾಡ್ಕೊಂಡು ಯಶವಂತಪುರ ಅಪ್ ಟು ನಮ್ ಗಾಡಿ ದಾವಣಗೆರೆ ಹಾವೇರಿವರೆಗೂ ಪಿಕಪ್ ಇರುತ್ತೆ. ಸರ್ ಈ ಗಾಡಿ ಬಂದು ಎಷ್ಟು ಟೈಮ್ ಆಯ್ತು ಸರ್? ಯಾವ ಗಾಡಿ? ಹೊಸ ಗಾಡಿ ಅಂತ ಶರ್ಮಾ ಟ್ರಾವೆಲ್ಸ್ ಇದು. ಹೊಸ ಗಾಡಿ ಅಂತ ಎಷ್ಟು ಟೈಮ್ ಆಯ್ತು ಸರ್ ಈ ಬಸ್ ಬಂದು? ನಮ್ ಗಾಡಿ ಅಂದ್ರೆ ನಮ್ಗೆ ಶರ್ಮಾ ಓಲ್ವೋ ಬಂದಿದ್ದು ಶರ್ಮಾಗೆ ಫಸ್ಟ್. ಓಕೆ. ಓಲ್ವೋ ಬಂದಿದ್ದು ಶರ್ಮಾ ಇಂಡಿಯಾಗೆ ಫಸ್ಟ್ ಗಾಡಿ ನಮ್ದೆ, ಶರ್ಮಾ ಅವ್ರದ್ದೆ. ಓಕೆ ಓಕೆ. ಶರ್ಮಾಜಿ DPG ಶರ್ಮಾಜಿ ಇದ್ರಲ್ಲ, ಅವರೇ ತಗೊಂಡ್ಬಂದಿದ್ದು, ಅವರೇ ಫಸ್ಟ್ ಗಾಡಿ ನಮ್ದೆ ಶರ್ಮಾದೆ. ಈಗ ಯಾವ ಗಾಡಿ ಮಾಡಲ್ ಹೊಸ ಮಾಡಲ್ ಬಂದ್ರು ಶರ್ಮಾಗೆ ಬರೋದು ಫಸ್ಟ್. ಸೊ ನಿಮ್ದೆಲ್ಲ ಮುಂಬೈಗೆ ಮೆಜಾರಿಟಿ ಇದೆ ಸರ್ ಶರ್ಮಾ ಇದು ಓಲ್ವೋಸ್? ಹಾ, ನಾವೀಗ ರನ್ ಆಗ್ತಿರೋದು ಡೈಲಿ 5 ಶೆಡ್ಯೂಲ್ ಹೋಗ್ತೈತೆ, 5 ಗಾಡಿ ಹೋಗ್ತೈತೆ, ಎಲ್ಲ ಶರ್ಮಾದೆ. ಬೇರೆ ಯಾರ್ದು ಇಲ್ಲ, ಬೇರೆ ಓಲ್ವೋ ಅಂತ ಯಾರ್ದು ಇಲ್ಲ. ಅದು ಮುಂಬೈ, ಅದು VR ಅಲ್ಲಿ ಐತೆ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಬೇರೆ ಈ ಕಡೆ ಅಂದ್ರೆ ಯಾರ್ದು ಇಲ್ಲ. ಹೌದು. ಆಮೇಲೆ ವಿಆರ್ ಇಲ್ಲ ಐತೆ, ವಿಆರ್ ಅವ್ರದ್ದು ಅಂದ್ರೆ ಜಾಸ್ತಿ. ಇದು ಹಳೆ ಕಂಪ್ನಿ ಅಲ್ಲ, ಇದು ನಮ್ದು ಬಂದು 65-70 ಇಯರ್ಸ್ ಕಂಪ್ನಿ. ಇದು 70 ಇಯರ್ಸ್ ಕಂಪ್ನಿ. ಇದು ಇದು ನಮ್ಮ ಕಂಪ್ನಿ ಬಂದು ಎಲ್ಲ ಪ್ಯಾಸೆಂಜರು ಅವ್ರು ಎಲ್ಲ ಇದಾರಲ್ಲ ಫುಲ್ ಲೈಕ್ ಮಾಡ್ತಾರೆ ನಮ್ಮ ಗಾಡಿಗೆ. ಸರ್ ಫೆಸಿಲಿಟೀಸ್ ಎಲ್ಲ ಏನೇನಿದೆ ಸರ್? ಫೆಸಿಲಿಟಿ ಅಂದ್ರೆ ನೋಡಿ, ಬ್ಲಾಂಕೆಟ್ ಕೊಡ್ತೀವಿ, ಪಿಲ್ಲೋ ಕೊಡ್ತೀವಿ, ಚಾರ್ಜಿಂಗ್ ಪಾಯಿಂಟ್ ಐತೆ, ಆಮೇಲೆ ಮೊಬೈಲ್ ಪೋಚ್ ಐತೆ, ಮೊಬೈಲ್ ಪೋಚ್, ಚಾರ್ಜಿಂಗ್ ಪಾಯಿಂಟ್. ಚಾರ್ಜಿಂಗ್ ಅಂದ್ರೆ C2C ಐತೆ, ಎರಡು ತರನು ಐತೆ. ಅದು ಪಿಗಿನ್ ಮಾಡ್ತೀವಿ. ರೀಡಿಂಗ್ ಲೈಟು, AC ಸಪ್ರೇಟ್. ಈಗ ಬೇರೆ ಬೇರೆ ಪ್ಯಾಸೆಂಜರ್ ಬುಕ್ ಆದ್ರೆ ಅವ್ರಿಗೆ ಸ್ಕ್ರೀನ್ ಬೇರೆ ಐತೆ, ಕರ್ಟನ್ಸ್ ಐತೆ.
ಇವ್ರಿಗೆ ಕರ್ಟನ್ ಇದು ಮಾಡ್ಬಿಟ್ರೆ ಅವ್ರಿಗೆ ಇವ್ರಿಗೆ ಡಿಸ್ಟರ್ಬ್ ಆಗಲ್ಲ ಡಿಸ್ಟರ್ಬ್ ಆಗಲ್ಲ. ಅವ್ರಿಗೆ ಎಸಿ ಬೇರೆ, ಅವ್ರಿಗೆ ಲೈಟಿಂಗು ಎಸಿ ಎಲ್ಲ ಬೇರೆ ಬೇರೆ. ಓಕೆ, ಅದೇನ್ ಸರ್ ಡಸ್ಟ್ಬಿನ್ ಇಟ್ಟಿದ್ದೀರಲ್ಲ? ಇದು ಡಸ್ಟ್ಬಿನ್ ಇರುತ್ತಿರೋದು ಏನಂದ್ರೆ ಪ್ಯಾಸೆಂಜರ್ಗಳು ಏನ್ ಮಾಡ್ತಾರೆ, ಏನಾದ್ರು ಬಿಸ್ಕೆಟ್ ಕವರ್ ಇರ್ಲಿ, ವಾಟರ್ ಬಾಟ್ಲ್ ಇರ್ಲಿ, ಖಾಲಿ ಬಾಟ್ಲು ಸೆಂಟ್ರಲ್ ಹಾಕ್ಬಿಡ್ತಾರೆ, ಗಲೀಜ್ ಆಗ್ತದೆ ಗಾಡಿ. ಅದಕ್ಕೋಸ್ಕರ ಡಸ್ಟ್ಬಿನ್ ಮಾಡಿದ್ರೆ ಪ್ಯಾಸೆಂಜರ್ ಅದ್ರಲ್ಲಿ ಹಾಕ್ತಾರೆ. ನೀಟ್ನೆಸ್ ಮೇಂಟೈನ್ ಮಾಡ್ತೀವಿ ನಾವು. ಎಲ್ಲಿ ಸ್ಟಾಪ್ ಕೊಡ್ತೀವಿ, ರಿಸರ್ಚ್ ಇರ್ಲಿ, ಹೋಟೆಲ್, ಅದು ಕ್ಲೀನ್ ಮಾಡ್ಬಿಡ್ತೀವಿ ತಿರ್ಗಾ. ಅಲ್ಲೆಲ್ಲ ಡಸ್ಟ್ಬಿನ್ ಅಲ್ಲೇ ಇದು ಮಾಡ್ತೀವಿ. ಯಾಕಂದ್ರೆ ತಿರ್ಗಾ ಅದ್ ಕಸ ಜಾಸ್ತಿ ಸೇರ್ಕೊಬಿಡ್ತಾರಲ್ಲ, ಅದು ಅಲ್ಲೇ ರಿಮೂವ್ ಮಾಡ್ಬಿಡ್ತೀವಿ ನಾವು. ಕ್ಲೀನ್ ಮಾಡ್ತೀವಿ. ಟೋಟಲ್ ಪ್ಯಾಸೆಂಜರ್ ಫುಲ್ ಆಗುತ್ತೆ ಸರ್ ಗಾಡಿ? ಫುಲ್ ಆಗುತ್ತೆ ಗಾಡಿ. ಈಗ 5 ಬಸ್ ಮುಂಬೈಗೆ ಇದೆ ಅಂತ ಹೇಳಿದ್ರಲ್ಲ ಸರ್, ಫುಲ್ ಆಗುತ್ತೆ. ಶರ್ಮಾ ಹೆಸರು ಐತೆ ಮುಂಬೈಲಿ, ಶರ್ಮಾ ಅಂತ ಹೇಳ್ಬಿಟ್ಟು ಪ್ಯಾಸೆಂಜರ್ಗಳು ಬರ್ತಾರೆ. ಮುಂಬೈ ಸೈಡ್ ಎಲ್ಲ ತುಂಬಾ ಹೆಸರು ತರನೇ ತುಂಬಾ ಹೆಸರಿದೆ. ಓಕೆ, ಅಂದ್ರೆ ನಿಮ್ದು ವೋಲ್ವೋಸ್ ಎಲ್ಲ ಬಂದು ಮುಂಬೈಗಲ್ಲ ಸರ್, ಬೇರೆ ರೂಟಿಂಗ್ ಏನಾರು ಇದೆಯಾ ಸರ್? ಈಗ ಹೈದರಾಬಾದ್ ಏನೋ ಪ್ಲಾನ್ ಇದೆಯಾ ಸರ್? ಬೇರೆ ಹೈದರಾಬಾದ್, ನಾಗ್ಪುರ್ ಐತಲ್ಲ, ನಾಗ್ಪುರ್ ಐತೆ, ಕನ್ಯಾಕುಮಾರಿ ಐತೆ. ಸೌದಲ್ ತಮಿಳ್ನಾಡಲ್ಲಿ ಇದು ನಾಗ್ಪುರ್, ಕನ್ಯಾಕುಮಾರಿ, ನಾಗರ್ಕೋಯಿಲ್, ಈ ಕಡೆ ಎಲ್ಲ ರಾಮೇಶ್ವರಂ. ಸ್ಲೀಪರ್ ಬಸ್ಸಸ್ ಎಲ್ಲ ಸ್ಲೀಪರ್. ಈಗ ಹೊಸ ಗಾಡಿ ನೋಡಿ, ಭಾರತ್ ಬೆನ್ಸ್ ಇದ್ದಾವೆ, ಅದು ಓಡ್ತಾ ಇದ್ದಾವೆ, ಎಲ್ಲ ಚೆನ್ನಾಗಿದೆ. ಮತ್ತೆ ಆವರೇಜ್ ಚಾರ್ಜಸ್ ಎಲ್ಲ ಎಷ್ಟು ಸಿಗ್ಬೋದು ಸರ್? ಚಾರ್ಜಸ್ ಅಂದ್ರೆ ಅವರು ರೀಸನಬಲ್, ನಮ್ಗೆ ಇದರಲ್ಲಿ ಜಾಸ್ತಿ ಇದು ಮಾಡಲ್ಲ, ರೀಸನಬಲ್ ರೇಟ್. ಚೆಕ್ ಮಾಡ್ಕೋಬಹುದು. ಎವ್ರಿ ವೀಕೆಂಡ್ ಸ್ವಲ್ಪ ಚೇಂಜಸ್ ಇರುತ್ತೆ ಸ್ವಲ್ಪ, ಅದು ನಾರ್ಮಲ್. ಎಲ್ಲ ಪ್ಯಾಸೆಂಜರ್ ಟ್ರಾವೆಲಿಂಗ್ ಮಾಡಬಹುದು ನಮ್ಮ ಇದರಲ್ಲಿ, ಆರಾಮಾಗಿ ಮಾಡಬಹುದು ಸರ್. ಇನ್ನೊಂದು ಸರ್, ಈಗ ನೀವು 30 ವರ್ಷದಿಂದ ಓಡಿಸ್ತಿದ್ರಲ್ಲ ಗಾಡಿ ಸರ್, ಈಗ ಮುಂಚೆ ರೋಡ್ಗಳಿಗೂ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಸರ್, ಮುಂಚೆ ರೋಡ್ ಅಂದ್ರೆ ಮುಂಚೆ ಸಿಂಗಲ್ ರೋಡ್ ಇತ್ತು, ಈಗ 3 ಲೈನ್ ಇತ್ತೆ. ಇನ್ನ ರೋಡ್ ಕೆಲಸ ಆಗ್ತಿದೆ, ಇನ್ನ ಆ ರೋಡ್ಗಳು ಇನ್ನ ಕೆಲಸ ಆಗ್ಬಿಟ್ರೆ ಗಾಡಿಗಳು ಇನ್ನ ಬಿಫೋರ್ ಆಗ್ಬಿಡುತ್ತೆ, ಆಗುತ್ತೆ ಗಾಡಿ. ಅಂದ್ರೆ ಅಪ್ ಟು ಬೆಳಗಾಮಿಂದ ಸತಾರಾವರೆಗೂ ಈಗ ಮಳೆಯಲ್ಲೂ ಇನ್ನ ಜಾಸ್ತಿ ಕೆಟ್ಟೋಗುತ್ತೆ ರೋಡ್. ಆಮೇಲೆ ಇಲ್ಲಿ ಹಿರಿಯೂರ್ ಸ್ವಲ್ಪ 2 ಡಿವಿಷನ್ ಇದಾವೆ, ಅಲ್ಲೂ ಮಳೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅಂದ್ರೆ ನಿಮ್ದು 1000 ಕಿಲೋಮೀಟರ್ ಪ್ಲಸ್ ಇದೆ ಸರ್, ಮ್ಯಾನೇಜ್ ಮಾಡ್ತೀರಾ ಸರ್ ಟೈಮಿಂಗ್ಸ್? ಅಂದ್ರೆ ಇಲ್ಲ, ನಾವು ಏನ್ ಮಾಡ್ತೀವಿ ಈಗ ನೋಡಿ, 20 ಮಿನಿಟ್ಸ್ ಊಟಕ್ಕೆ ಕೊಡ್ತೀವಿ. ಸ್ವಲ್ಪ ಬೇಗ 20 ಮಿನಿಟ್ಸ್ ಅಂದ್ರೆ 20 ಮಿನಿಟ್ಸ್ ಅಲ್ಲಿ ಬರಲ್ಲ, ಹಾಫ್ ಅನ್ ಅವರ್ ಮೇಲೆ ಆಗುತ್ತೆ, ಪ್ಯಾಸೆಂಜರ್ ಹೇಳಕ್ ಬರಲ್ಲ. ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ, ಸ್ವಲ್ಪ ಬೇಗ ಇದ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ. ಏನಂತ, ಪ್ಯಾಸೆಂಜರ್ ಯಾರು ಗಾಡಿಲಿ ಇರಬಾರ್ದು, ಊಟಕ್ಕೆ ನಿಲ್ಸಿದ್ರೆ ಎಲ್ರು ಇಳಿಬೇಕು. ಅನೌನ್ಸ್ ಮಾಡ್ಬಿಡ್ತೀವಿ. ಎಲ್ಲ ಮೈಕ್ ಐತೆ, ಮೈಕ್ ಸಿಸ್ಟಮ್ ಐತೆ, ಅದ್ರ ಅನೌನ್ಸ್ ಮಾಡ್ಬಿಟ್ರೆ ಎಲ್ಲ ಪ್ಯಾಸೆಂಜರ್ ಎಲ್ಲ ಇಳ್ಬಿಡ್ತಾರೆ. ನಾವು ಗಾಡಿ ಫುಲ್ ಲಾಕ್ ಮಾಡ್ಕೊಂಡು, ಟೋಟಲ್ ಲಾಕ್ ಮಾಡ್ಕೊಂಡು ನಾವು ಆಚೆ ಇದ್ ಮಾಡ್ಕೊಂಡೆ ಪಿಕಪ್ ನೀಟಾಗಿ ಅದೇ ಊಟಕ್ಕೆಲ್ಲ ಇಳಿಸ್ಬಿಟ್ಟು ನೀವು ಲಾಕ್ ಮಾಡ್ಕೊಂಡು ಹೋಗ್ತೀವಿ. ಲಾಕ್ ಮಾಡ್ಕೊಂಡು ಊಟ ಎಲ್ಲ ಆದ್ಮೇಲೆ ಬಂದು ನಾವು ಓಪನ್ ಮಾಡ್ತೀವಿ, ಅವಾಗ ಪ್ಯಾಸೆಂಜರ್ಗೆ ಅಲೋ ಮಾಡ್ತೀವಿ ಒಳಗಡೆ. ಓಕೆ. ಅಂದ್ರೆ ನೀವು ಇದು ಎಸಿ, ನಾನ್ ಎಸಿ ಅಥವಾ ಇದು ಸ್ಲೀಪರ್ ಬಸ್ ಎಲ್ಲ ಓಡಿಸಿರ ಸರ್? ಹೆಂಗೆ ಟ್ರೈನಿಂಗ್ಸ್ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಈಗ ನಾನ್ ಎಸಿ ನಾರ್ಮಲ್ ಗಾಡಿ ಓಡಿಸೋದಕ್ಕೂ ಓಲೋ ಬಸ್ ಓಡಿಸೋ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೋಸ್ಕರ 1 ವೀಕ್ ನಮ್ಮ ಕಂಪ್ನಿಯಿಂದಾನೆ ನಮ್ಗೆ ಟ್ರೈನಿಂಗ್ ಕಳಿಸ್ತಾರಲ್ಲ, ಹೊಸಕೋಟೆಯಲ್ಲಿ ಟ್ರೈನಿಂಗ್ ಕಳಿಸ್ತಾರೆ. ಟ್ರೈನಿಂಗ್ ಕಳಿಸ್ಬಿಟ್ಟು ಆಮೇಲೆ ನಮ್ಗೆ ಇದು ಅದ್ರಲ್ಲೂ ಟ್ರೈನಿಂಗ್ ಕಳಿಸಿದ್ರು ಡ್ರೈವರ್ ಫಿಟ್ ಅನ್ಫಿಟ್ ಬರ್ತದೆ. ಫಿಟ್ ಅನ್ಫಿಟ್ ಅವರು ರಿಸಲ್ಟ್ ಕೊಡ್ತಾರೆ. ಫಿಟ್ ಡ್ರೈವರ್ ಅಂದ್ರೆ ನಮ್ಗೂ ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಫಿಟ್ ಡ್ರೈವರ್ ಅಂದ್ರೆ ನಮ್ ಕಂಪ್ನಿಲಿ ಇದ್ ಮಾಡೋದು. ಅವನು ಇಲ್ಲ ಅಂದ್ರೆ ಫೇಲ್ ಆಗ್ಬಿಟ್ರೆ ಕೊಡಲ್ಲ. ಟ್ರೈನಿಂಗ್ ಆದ್ಮೇಲೆ ಮತ್ತೆ ಟೆಸ್ಟಿಂಗ್ ಇರುತ್ತೆ ಸರ್ ಗಾಡಿ ಅಲ್ಲಿ? ಟ್ರೈನಿಂಗ್ ಅಲ್ಲೇ ಟೆಸ್ಟಿಂಗ್ ಕೊಡ್ತಾರೆ, ಅಲ್ಲೇ ಗಾಡಿ ಓಡಿಸಕ್ಕೂ ಕೊಡ್ತಾರೆ. ಬೇರೆ ಗಾಡಿಗಳು ಇರುತ್ತೆ, ಬೇರೆ ಡೆಮೋ ಗಾಡಿ ಇರ್ತದೆ, ಡೆಮೋ ಗಾಡಿ ಅದ್ರಲ್ಲಿ ನಮ್ಗೆ ಎಲ್ಲ ಇದ್ ಮಾಡಿ ಅಲ್ಲೇ ಗಾಡಿ ಓಡಿಸಕ್ಕೂ ಕೊಡ್ತಾರೆ. ಎಲ್ಲ ಇದ್ ಮಾಡಿ ಇದ್ ಮಾಡೋದು. ಓಕೆ ಸರ್. ಮತ್ತೆ ಇವಾಗ ಈ ಬಸ್ ಅಲ್ಲಿ ಸ್ಟಾಫ್ ಎಲ್ಲ ಎಷ್ಟು ಜನ ಇದ್ರೆ ಸರ್? ಸರ್, ಈ ಸ್ಟಾಫ್ ನಾವು 2 ಡ್ರೈವರು, 1 ಕ್ಲೀನರ್, ನಾವು 3 ಇರ್ತೀವಿ. ಅಂದ್ರೆ ಇಬ್ರು ಶೇರಿಂಗ್ ಮಾಡ್ಕೊಂಡು ಓಡಿಸ್ತೀರಾ? ಒಬ್ರು ಸ್ಟಾಫ್? ಹೌದು. ನಾನು ರೆಸ್ಟ್ ತಗೊಂಡು ನಮ್ಮ ಪಾರ್ಟ್ನರ್ ಕೂತ್ಕೊಂತಾರೆ ಡ್ಯೂಟಿಲಿ, ಅವರು ರೆಸ್ಟ್ ತಗೊಳ್ಬೇಕಾದ್ರೆ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ. ಅವ್ರದ್ದು ಯಾವ್ದು ಸರ್? ಅವರು ಇಲ್ಲಿ ಬೆಂಗಳೂರು. ಅಂದ್ರೆ ನೀವು ಒಂದು ವಾರದಲ್ಲಿ ಎಷ್ಟು ಟ್ರಿಪ್ ಹೊಡಿಬೇಕು ಸರ್? ಈಗ ನೋಡಿ, ಈಗ ಒಂದು ವಾರದಲ್ಲಿ ಅಂದ್ರೆ ನಮ್ ಗಾಡಿ ಏನಾರ ಕೆಲಸ ಇದ್ರೆ ಗಾಡಿ ಹಾಲ್ಟ್ ಆಗುತ್ತೆ. ಗಾಡಿ ಕೆಲಸ ಇಲ್ಲ ಅಂದ್ರೆ ನೋಡಿ, ಈಗ ಫಸ್ಟ್ ಗಾಡಿ ಬಂದಿದ್ದು, ತಿರುಗಿ ಫಸ್ಟ್ ಗಾಡಿ ಹೋಗ್ತದೆ. ಫಸ್ಟ್ ಗಾಡಿ ಸರ್? ಮುಂಬೈಗೆ ಫಸ್ಟ್ ಗಾಡಿ. ಈಗ ನೋಡಿ, ಅಲ್ಲಿಂದ ನಾಳೆ ಫಸ್ಟ್ ಗಾಡಿ ಬಿಡ್ಬೋದು. ಆತರ ಅಂದ್ರೆ ಯಾವ್ದಾರ ಗಾಡಿ, ಈಗ ನಮ್ ಗಾಡಿ ಕೆಲಸ ಐತೆ, ಆಯಿಲ್ ಸರ್ವಿಸ್ ಐತೆ, ಎಸಿ ಕೆಲಸ ಐತೆ, ಏನಾರ ಕೆಲಸ ಬಂದ್ರೆ ನಾವ್ ಗಾಡಿ ಅವಾಗ ಶೆಡ್ಯೂಲ್ ಚೇಂಜ್ ಆಗುತ್ತೆ. ನಾವು ಕಂಪ್ನಿ ಬೆಳಿಗ್ಗೆ ಬಂದು ಕಂಪ್ನಿಗೆ ಹೋಗ್ತೀವಿ, ತಿರ್ಗಾ ಸಾಯಂಕಾಲ ಬಂದು ಶೆಡ್ಯೂಲ್ ಹಾಕೊಂಡು ಹೋಗ್ತೀವಿ. ಗಾಡಿ ಫುಲ್ ಇನ್ಸ್ಪೆಕ್ಷನ್ ಆಗಿನೇ ಫುಲ್ ನೋಡಿದ್ರಲ್ಲ ನೀವೇ, ಈಗ ಗಾಡಿ ಎಲ್ಲ ಫುಲ್ ಕ್ಲೀನ್ ಮಾಡಿ ಎಲ್ಲ ಇದ್ ಮಾಡ್ಕೊಂಡೇ ಹೋಗೋದು, ಕ್ಲೀನ್ ಮಾಡ್ಕೊಂಡೇ ಹೋಗೋದು. ಓಕೆ ಸರ್, ಈಗ ನೀವು ಶರ್ಮಾದಲ್ಲೇ 20 ವರ್ಷ ಅಂತ ಹೇಳಿ ಸರ್, ಓವರ್ ಆಲ್ ಫೆಸಿಲಿಟೀಸ್ ನಿಮ್ಗೆ ಹೇಗಿದೆ ಸರ್ ಸ್ಟಾಫಿಗೆ? ಶರ್ಮಾದ ಏನಂತೀರಾ ಶರ್ಮಾ ಟ್ರಾವೆಲ್ಸ್ ಬಗ್ಗೆ? ಸರ್, ನಮ್ ಓನರ್ ಫುಲ್ ಸೂಪರ್ ಸರ್. ನಮ್ಮ ಓನರ್ ನಮ್ ಸ್ಟಾಫ್, ನಮ್ ಮ್ಯಾನೇಜರ್ ಗಳೆಲ್ಲ ಒಳ್ಳೆಯವರು ಸರ್. ಯಾರು ಏನು ಹೇಳಲ್ಲ, ಆರಾಮಾಗಿ ನಮ್ ಡ್ಯೂಟಿ ನಾವು
ಅಷ್ಟೇ ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಹೋದ್ರೆ ಸಾಕು. ಅಂದ್ರೆ ನಿಮ್ದು ಲಾಂಗ್ ಟ್ರಿಪ್ ಆಗಿರೋದ್ರಿಂದ ಇಷ್ಟು ಕಿಲೋಮೀಟರ್ ಲೆಕ್ಕ ಸರ್ ನಿಮ್ದು ಹೆಂಗಿರುತ್ತೆ ಸ್ಯಾಲ್ರಿ ಎಲ್ಲ? ಸರ್ ನಮ್ದು ಸ್ಯಾಲ್ರಿ ಇರುತ್ತೆ, ಟ್ರಿಪ್ಗೆ ಬೇಟ ಇರುತ್ತೆ ನಮಗೆ. ಓಕೆ, ಸ್ಯಾಲ್ರಿ ಬಿಟ್ಟು ಮಿನಿಮಮ್ ಸ್ಯಾಲ್ರಿ ಬಿಟ್ಟು ಟ್ರಿಪ್ ಇಂದು ಇದು ಕೊಡ್ತಾರೆ ಅದ್ರ ಮೇಲೆ. ಸೊ ಕಂಫರ್ಟ್ ಇದೆ. ಇದು ಪ್ಯಾಸೆಂಜರ್ ಎಷ್ಟು ಸರ್? ಇದು ಪ್ಯಾಸೆಂಜರ್ ಕೆಪಾಸಿಟಿ ಇದು ಫುಲ್ ಸೀಟಿಂಗ್ ಬಂದು 42 ಅಲ್ಲಿ ನಮ್ಮ ಯಜಮಾನ್ರು ಏನ್ ಮಾಡ್ತಾರೆ ಅಂದ್ರೆ ಒಂದ್ ಸೀಟು ಡ್ರೈವರ್ಗೆ ಬಿಟ್ಟಿರ್ತಾರೆ. ಈಗ ಇನ್ನೊಬ್ರು ರೆಸ್ಟ್ ತಗೋಬೇಕಲ್ಲ, ಈಗ ಬೇರೆ ಕಡೆ ರೆಸ್ಟ್ ತಗೊಂಡು ಡ್ಯೂಟಿ ಮಾಡಕ್ಕಾಗಲ್ಲ. ಹೌದು ಹೌದು. ಈ ತರ ಗಾಡಿಗಳು ಬೇರೆ ಡ್ಯೂಟಿ ರೆಸ್ಟ್ ತಗೊಂಡು ಡ್ರೈವರ್ ಫ್ರೆಶ್ ಆಗಿರ್ಬೇಕು, ಡ್ಯೂಟಿ ಮಾಡ್ಬೇಕು. ಅದಕ್ಕೋಸ್ಕರ ನಮ್ಗೆ ಒಂದು ಸಿಂಗಲ್ ಸ್ಲೀಪಿಂಗ್ ಕೊಟ್ಟಿರ್ತಾರೆ, ಆರಾಮಾಗಿ ರೆಸ್ಟ್ ತಗೊಂಡು ನಾವು ಡ್ಯೂಟಿ ಮಾಡ್ತೀವಿ. ಓಕೆ ಸರ್. ಸೊ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ? ಓಕೆ, ಚೆನ್ನಾಗಿದೆ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ನಾನು ಮುಂಚೆನೇ ಹೇಳಿದಾಗೆ ಶರ್ಮಾ ಟ್ರಾವೆಲ್ಸ್ ಅವ್ರದ್ದು ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಅದರಲ್ಲೂ ಮುಂಬೈ ಸೈಡಿಗೆ ಎಲ್ಲ ಓಲ್ವೋ ಬಸ್ಸಸ್ ಫೆಸಿಲಿಟೀಸ್ ಇದೆ. ನೀವು ಇಲ್ಲಿ ಬಸ್ನ ನೋಡ್ಬೋದು. ನೋಡಿ, ಪ್ರತಿಯೊಂದು ಸೀಟಿನ ಮಧ್ಯೆ ಅವರು ಡಸ್ಟ್ಬಿನ್ ಕೂಡ ಇಟ್ಟಿದ್ದಾರೆ. ಅಂದರೆ ಏನಾದ್ರು ಸ್ನ್ಯಾಕ್ಸು ಏನಾದ್ರು ತಿಂದಿದ್ರೆ ಅದರದ್ದು ಕವರ್ಸ್ನೆಲ್ಲ ಅಲ್ಲಿ ಇಲ್ಲಿ ಎಸೆಯೋದಕ್ಕಿಂತ ಡಸ್ಟ್ಬಿನ್ ಹಾಕಿದ್ರೆ ಅವರು ಅವಾಗಲೂ ಅದನ್ನ ಕ್ಲೀನ್ ಮಾಡ್ತಾ ಇರ್ತಾರೆ. ಸೊ ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ. ನೀವು ಇಲ್ಲಿ ಗಾಡಿ ನೋಡ್ಬೋದು, ಅಲ್ಟಿಮೇಟ್ ಆಗಿದೆ ಗಾಡಿ ಮಾತ್ರ. ಇದು ಅಪ್ಪರ್ ಬರ್ತು, ಸಿಂಗಲ್ ಸೈಡು. ನೋಡಿ, ಅವ್ರಿಗೆ ಮುಂಚೆನೇ ಹೇಳಿದಾಗೆ ಬ್ಲಾಂಕೆಟ್ ಇದೆ, ಇಲ್ಲಿ ಪಿಲ್ಲೋಸ್ ಇದೆ, ವರ್ಗೋದು ಕೂಡ ಫೆಸಿಲಿಟೀಸ್ ಇದೆ. ಇದು ಲೋವರ್ ಬರ್ತು, ನೋಡಿ ಹೇಗಿದೆ ಗಾಡಿ. ಸೊ ಓವರಾಲ್ ಫೆಸಿಲಿಟೀಸ್ ಚೆನ್ನಾಗಿದೆ. ನೀವು ಮುಂಬೈ ಸೈಡ್ ಹೋಗೋದಿದ್ರೆ ಶರ್ಮಾ ಟ್ರಾವೆಲ್ಸ್ ಫೆಸಿಲಿಟೀಸ್ನ ಯೂಟಿಲೈಸ್ ಮಾಡ್ಕೋಬೋದು. ಸೊ ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ನೋಡಿ, ಇದು ಲಾಸ್ಟ್ ಸೀಟು ಹೇಗೆ ಕಾಣ್ತಾ ಇದೆ ನೋಡಿ ಗಾಡಿ ಹಿಂದೆಯಿಂದ. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. Thank you, sir. Okay. Thank you so much, sir.